ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಭಾಳಷ್ಟು ಜನಕ್ಕೆ ಈ ಮೂಲ ನಕ್ಷತ್ರ ಅಂದಿದ ತಕ್ಷಣ ಭಯ ಆಗುತ್ತೆ. ಯಾವ್ದಾರ ಒಂದು ಹೆಣ್ಮಕ್ಳು ಏನಾದರೂ ಆ ನಕ್ಷತ್ರದಲ್ಲಿ ಹುಟ್ಟುಬಿಟ್ರೆ ಮದುವೆನೇ ಒಂದು ತೊಂದರೆ ಆಗ್ತಕ್ಕಂಥದ್ದು. ಮೂಲ ನಕ್ಷತ್ರ ಅಂದರೆ ಬೇಡ ಬೇಡ ಬೇಡ, ಅದು ಏನು ಸ್ವಲ್ಪ ಫಿಯರು, ಅರ್ಥ ಆಗ್ತಾ ಇಲ್ಲ. ಸೊ ಬೇರೆ ನಕ್ಷತ್ರದವ್ರು ಮಾಡ್ಕೊಂಡವರೆಲ್ಲ ಭಾಳ ಚೆನ್ನಾಗಿದ್ದಂಗೆ ಜನ ತಿಳ್ಕೊಳ್ತಾ ಇದ್ದಾರೆ. ಯೋಚನೆ ಮಾಡಿ, ಸುತ್ತಮುತ್ತಲು ಎಷ್ಟು ಮದುವೆ ವಿಚಾರದಲ್ಲಿ ತೊಂದರೆ ಬರ್ತಕ್ಕಂಥದ್ದು, ಡೈವರ್ಸ್ ಆಗ್ತಕ್ಕಂಥದ್ದು, ಸಪ್ರೇಷನ್ ಆಗ್ತಕ್ಕಂಥದ್ದು, ಅದೆಲ್ಲ ಫೈಂಡ್ ಔಟ್ ಮಾಡಿದ್ರೆ ಮೂಲ ನಕ್ಷತ್ರದಲ್ಲಿ ಮಾಡ್ಕೊಂಡಿರೋರ್ಗೆ ಏನು ಪ್ರಾಬ್ಲಮೇ ಇಲ್ಲ, ಭಾಳ ಕಮ್ಮಿ. ಅಂದರೆ ನಕ್ಷತ್ರ ಇಂಪಾರ್ಟೆಂಟ್ ಆಗಲ್ಲ, ಬರ್ತಕ್ಕಂಥ ದಶಾಭುಕ್ತಿಗಳು ಇಂಪಾರ್ಟೆಂಟು. ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಯಾರಿಗೆ ಈ ಮೂಲ ನಕ್ಷತ್ರದಲ್ಲಿ ಅಥವಾ ಅಶ್ವಿನಿ ನಕ್ಷತ್ರ ಮತ್ತು ಮಖ ನಕ್ಷತ್ರದಲ್ಲಿ ಹುಟ್ಟಿದಾಗ ಒಂದು 7 ವರ್ಷ ಕೇತುದಶ, ಅದಾದಮೇಲೆ 20 ವರ್ಷ ಶುಕ್ರದಶ ಇರುತ್ತೆ. ಸೊ ಹೆಚ್ಚು ಕಮ್ಮಿ ಅದಾದ ನಂತರ ಮುಂದೆ ಸೂರ್ಯದಶ, ಚಂದ್ರದಶ, ಅದೆಲ್ಲ ನಾರ್ಮಲ್ ದಶಗಳು ಬರುತ್ತೆ. ಅಂದರೆ ಮದುವೆಯಲ್ಲಿ ಏನೂ ಪ್ರಾಬ್ಲಮ್ ಆಗದೆ ಇರತಕ್ಕಂಥ ದಶಗಳು ಬರುತ್ತೆ ಮುಂದೆ ಮುಂದೆ. ಕೆಲವೊಮ್ಮೆ ಏನಾದ್ರು ನಾವು ಬುಧ ದೇಶದಲ್ಲಿ ಹುಟ್ಟಿದಾಗ ಅಥವಾ ನಾವು ಶನಿ ದೇಶದಲ್ಲಿ ಹುಟ್ಟಿದಾಗ ಮಧ್ಯದಲ್ಲಿ ಮದುವೆ ಆಗೋ ಟೈಮಲ್ಲಿ ಕೇತು ದಶೆ ಬಂದ್ಬಿಡುತ್ತೆ. ಸೊ ಈ ರೀತಿ ಇದ್ದಾಗ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಸೊ ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅದರಿಂದ ನಮ್ಮ ಫ್ಯೂಚರು ಅಥವಾ ನಮ್ಮ ಪ್ರಾಬ್ಲಮ್ ಡಿಸೈಡ್ ಆಗಲ್ಲ. ಯಾರೂ ಕೂಡ ಮೂಲ ನಕ್ಷತ್ರದಲ್ಲಿ ಮಾಡ್ಕೋಬಾರ್ದು. ಅತ್ತೆ ಸತ್ತೋಗ್ತಾರೋ, ಮಾವ ಸತ್ತೋಗ್ತಾರೋ, ಏನೋ ಒಂದು ಇರುತ್ತೆ, ಅದು ಹೇಳ್ತಾ ಇರ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ, ಆ ಬುಕ್ಕಲ್ಲಿ ಇತ್ಕೊಂಡು ಓದಿರೋದೆಲ್ಲ ಹೇಳಿಲ್ಲ. ಎಲ್ಲೂ ಕೂಡ ನಿದರ್ಶನ ಇಲ್ಲ ಆ ಥರ ಆಗಿರ್ತಕ್ಕಂಥದ್ದು. ಮೂಲ ನಕ್ಷತ್ರದವರು ಹುಟ್ಟಿರೋರು ಮದುವೆ ಆಗ್ತಕ್ಕಂಥವ್ರು, ಗಂಡಾಗಲಿ ಹೆಣ್ಣಾಗಲಿ, ಒಳ್ಳೆ ಜೀವನ ನಡೆಸಿರೋರು ಇದ್ದಾರೆ, ಕೆಟ್ಟೋಗಿರೋ ಜೀವನ ನಡೆಸಿದ್ದಾರೆ. ಅಂದರೆ 27 ನಕ್ಷತ್ರದಲ್ಲಿ 27 ನಕ್ಷತ್ರ ಕೂಡ ಕೆಟ್ಟೋಗಿದೆ ಮದುವೆ ಜೀವನ, 27 ನಕ್ಷತ್ರ ಕೂಡ ಯಾರು ಹುಟ್ಟಿದ್ದಾರೆ ಒಳ್ಳೆಯದು ಇದೆ. ಇದನ್ನು ನೀವು ಫಸ್ಟು ಅರ್ಥ ಮಾಡ್ಕೋಬೇಕು. ಸಿಂಪಲ್ ಲಾಜಿಕ್. 27 ನಕ್ಷತ್ರ ಎಲ್ಲರಿಗೂ ಇರೋದು, 27 ನಕ್ಷತ್ರ ಡಿವೈಡ್ ಮಾಡಿ. 27 ನಕ್ಷತ್ರದಲ್ಲಿ ಈ ಕಡೆ ವೈವಾಹಿಕ ಜೀವನ ಕೆಟ್ಟಿರೋದು ಬರುತ್ತೆ, ವೈವಾಹಿಕ ಜೀವನ ಚೆನ್ನಾಗಿರೋದು ಬರುತ್ತೆ. ಸಿಂಪಲ್ ಕಾನ್ಸೆಪ್ಟು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅರ್ಥ ಆಗುತ್ತೆ. 27 ನಕ್ಷತ್ರದವ್ರಿಗೆ ಇಂಥ ನಕ್ಷತ್ರದವ್ರದ್ದೇ ಕೆಟ್ಟೋಗುತ್ತೆ ಅಂತಂದರೆ ಅದು ಜ್ಯೋತಿಷ್ಯ ಅಲ್ಲ. ಅದು ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೇಳ್ತಾರಲ್ಲ, ಹೊಟ್ಟೆಪಾಡಿಗೆ ಪಂಚಾಂಗ ಹೇಳ್ತಾರಲ್ಲ, ಹೊಟ್ಟೆಪಾಡಿಗೆ ಮಾಡ್ಕೊಳ್ಳಿ, ಬಟ್ ಕರೆಕ್ಟಾಗಿ ಹೇಳಿ ಅಂತ ಅಷ್ಟೇ. ಪಂಚಾಂಗ ಸುತ್ತ ಹೇಳ್ತಾರಲ್ಲ ಅಲ್ಲಿ ಏನೇನೋ ಮಾಡಿಕೊಂಡು ಸಾಕಷ್ಟು ಬಾರಿ ನಾನು ವಾಹಿನಿಲಿ ಹೇಳಿದ್ದೀನಿ. ಅಂಥವ್ರದ್ದಾದರೆ ನೀವು ನಂಬಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಇದು ಮಾಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಜನಕ್ಕೆ, ಮೂಲ ನಕ್ಷತ್ರ ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಅದೇನೊಂದು ಕಪ್ಪು ಚುಕ್ಕಿ, ಯಾರು ಮೂಲ ನಕ್ಷತ್ರ ಹುಟ್ಟುತ್ತವ್ರೆ ಅವ್ರನ್ನ ನಕ್ಷತ್ರ ಚೇಂಜ್ ಮಾಡ್ಕೊಂಡ್ಬಿಡಿತ್ತಾ, ಮುಲ್ಲಾಜೇ ಇಲ್ಲ. ನಿಮ್ಮ ಹಣೆ ಬರದಲ್ಲಿ ಕಿತ್ತೋಗ್ಬೇಕು, ಮದುವೆ ಜೀವನ ಹಾಳಾಗಬೇಕು ಅಂತಿದ್ರೆ ಮೂಲ ನಕ್ಷತ್ರದಲ್ಲ ಯಾವ ನಕ್ಷತ್ರ ಹುಟ್ಟಿದ್ರು ದಶಾಭುಕ್ತಿ ಮೇಲೆ ನಿಂತಿರೋದು, ಕಿತ್ತೋಗೇ ಹೋಗುತ್ತೆ. ಅದ್ರಲ್ಲಿ ಏನಾದ್ರು ಜಪತಪಗಳು ಮಾಡ್ಕೊಂಡ್ರೆ ಕಮ್ಮಿ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಹೋಗೇ ಹೋಗುತ್ತೆ. ನಿಮ್ಮ ಕಾಂಬಿನೇಷನಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥ ಮದುವೆ ಜೀವನ ಇದೆ ಅಂತಂದರೆ ಮೂಲ ನಕ್ಷತ್ರ ಇದ್ದರೂ ಕೂಡ ನಿಮಗೇನೂ ಆಗಲ್ಲ. ಸೊ ಈ ರೀತಿಯ ಪರಿ ಇರಬೇಕಾದ್ರೆ ಯಾರ್ಯಾರ್ದು ಮೂಲ ನಕ್ಷತ್ರ ಇರುತ್ತೋ ಯಾವ ದೋಷನೂ ಇಲ್ಲ ಚೇಂಜ್ ಮಾಡಿಕೊಡೋ ನಕ್ಷತ್ರ. ಹುಟ್ಟಿದವ್ರಿಗೆ ಯಾವ ನಕ್ಷತ್ರ ಗೊತ್ತಿರುತ್ತೆ ರೀ? ಈ ಡೇಟ್ ಆಫ್ ಬರ್ತ್ ಹುಟ್ಟಿರ್ತಾರಲ್ಲ, ಹುಟ್ಟಿದವ್ರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ವಲ್ಲ. ಯಾರೋ ಹುಟ್ಟಿದವ್ರಿಗೆ ಅವ್ರ ಅಪ್ಪ ಅಮ್ಮನೇ ಯಾವ ಡೇಟ್ ಆಫ್ ಬರ್ತ್ ಹೇಳಿಲ್ಲ, ಮೂಲ ನಕ್ಷತ್ರ ಹುಟ್ಟಿದ್ರು ನಮಗೇನು ಗೊತ್ತು ಸ್ವಾಮಿ ಅಂತ. ಆ ರೀತಿ ಗೊತ್ತಿಲ್ದಂಗೆ ಇದು ಬಿಡೋದು ಬೆಸ್ಟು ಕಾನ್ಸೆಪ್ಟು. ಏನು ತಪ್ಪಾಗಲ್ಲ. ಅದೆಲ್ಲ ತಪ್ಪಾಗುತ್ತಲ್ವಾ, ಅದೆಲ್ಲ ಪ್ರಾಬ್ಲಮ್ ಆಗುತ್ತಲ್ವಾ? ನೆವರ್. ಎಷ್ಟೋ ಜನಕ್ಕೆ ಹುಟ್ಟಿರೋ ಡೇಟ್ ಆಫ್ ಬರ್ತು ಸರಿಯಾಗಿ ಬರದೇ ಇರಲ್ಲ. ಅಂಥವ್ರಿಗೆಲ್ಲ ಮೂಲ ನಕ್ಷತ್ರ ಅಂತ ಎಲ್ಲಿ ಗೊತ್ತಿರುತ್ತೆ ಹುಟ್ಟಿದ್ರು ಕೂಡ. ಆಕಾಶದಲ್ಲಿ ನೋಡಬೇಕಾದ್ರೆ ಈ ಮೂಲ ನಕ್ಷತ್ರ ಒಂಥರ ಈ ಗೊಂಚಲಿದ್ದಂಗಿರುತ್ತೆ. ಈ ಬೇರುಗಳು ಬೇರೊಳಗಡೆ ಹೇಗೆ ಬಿಟ್ಟಿರುತ್ತೋ ಆ ಮೂಲದಲ್ಲಿ ಆ ಥರ ಇರ್ತಕ್ಕಂಥದ್ದು. ಆ ನಕ್ಷತ್ರದ ಆಕಾರದ ಮೇಲೆ ಅದನ್ನು ಕರೆದಿರ್ತಕ್ಕಂಥದ್ದು. ಯಾರ್ಯಾರು ಮೂಲ ನಕ್ಷತ್ರದಲ್ಲಿರ್ತಾರೆ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಮುಂದೆ ಇರ್ತಾರೆ. ಆಮೇಲೆ ಮೂಲ ನಕ್ಷತ್ರದ ಒಂದು ಸ್ಥಾನ ಗುರುವಿನ ಸ್ಥಾನ ಆಗಿರ್ತಕ್ಕಂಥ ಧನುರಾಶಿಯಲ್ಲಿ ಬರುತ್ತೆ. ಮೂಲ ನಕ್ಷತ್ರದ ಅಧಿಪತಿ ಕೇತು, ಮೋಕ್ಷಕಾರಕವಾಗಿರ್ತಕ್ಕಂಥ ಕೇತು. ಎಜುಕೇಷನಲ್ಲಿ ಸ್ವಲ್ಪ ಪ್ರೈಮ್ ಆಗಿರ್ತಾರೆ, ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ಲಕ್ಕಿ ಇರ್ತಾರೆ. ಎಜುಕೇಷನಲ್ಲಿ ಭಾಳ ಲಕ್ಕಿ ಯಾರು ಮೂಲ ನಕ್ಷತ್ರ ಇರ್ತಾರೆ. ಅವ್ರು ಏನು ಸ್ವಲ್ಪ ಎಫರ್ಟ್ ಹಾಕಿದ್ರು ಪಾಸ್ಟ್ ಬರ್ತದೋ ಅವ್ರದ್ದು ಒಂದು ಆಶೀರ್ವಾದ ಎಜುಕೇಷನ್ ಮೇಲೆ ಇರುತ್ತೆ. ಯಾಕಂದರೆ ಗುರುವಿನ ಸ್ಥಾನದಲ್ಲಿ ಇರೋದ್ರಿಂದ ಪಾಸ್ಟ್ ಬರ್ತದೋ ಸ್ವಲ್ಪ ಪುಣ್ಯದ ಒಂದು ವಿಚಾರಗಳು ಎಜುಕೇಷನ್. ಇನ್ ಕೇಸ್ ಎಜುಕೇಷನ್ ಮಾಡೇ ಇಲ್ಲ, ನೋ ಪ್ರಾಬ್ಲಮ್, ಅಟ್ಲೀಸ್ಟ್ ಜ್ಞಾನ ಆದರೂ ಚೆನ್ನಾಗಿ ಬಂದಿರುತ್ತೆ ಅವ್ರಿಗೆ.
ಎಜುಕೇಷನ್ ಇಲ್ಲ ಸರ್, 10th ಓದ್ಬಿಟ್ಟಿದ್ದೀವಿ, ಮೂಲ ನಕ್ಷತ್ರ, ನಥಿಂಗ್ ಟು ವರಿ. ಕಾಮನ್ ಸೆನ್ಸು ಮತ್ತು ಒಂದು ಜ್ಞಾನದ ಒಂದು ನಾಲೆಡ್ಜು ಭಾಳ ಎತ್ತರದಲ್ಲಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೂಲ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್. ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಅಂದರೆ ಅವರು ಈ ಬ್ರದರ್ಸ್ ಮತ್ತು ಸಿಸ್ಟರ್ಸ್ನ ಭಾಳ ಒಂದು ಅಭಿಮಾನದಿಂದ ನೋಡ್ತಾರೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಇನ್ನೊಂದು, ಮೂಲ ನಕ್ಷತ್ರದವರು ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮತ್ತು ಮೂಲ ನಕ್ಷತ್ರದವರು ಜಾಬಲ್ಲಿ ಭಾಳ ಲಕ್ಕಿಯಾಗಿರ್ತಾರೆ, ಜಾಬಲ್ಲಿ ಭಾಳ ಲಕ್ಕಿ. ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅಂತಂದರೆ ಸ್ವಲ್ಪ 50-50 ಅಂತ ಹೇಳ್ಬೋದು. ಯಾಕಂದರೆ ಮಿಕ್ಕ ದಶಾಭುಕ್ತಿಗಳೆಲ್ಲ ನಾವು ನೋಡಬೇಕಾಗುತ್ತೆ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಭಾಳ ಇಂಟೆಲಿಜೆಂಟ್ ಆಗಿರ್ತಾರೆ. ವರ್ಲ್ಡ್ ಅಫೇರ್ಸ್ ಅಂದರೆ ಎಲ್ಲೆಲ್ಲ ಯಾವ್ಯಾವ ಮೂಲೆಯಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಎಲ್ಲ ಇರುತ್ತೆ ಅವ್ರ ಹತ್ರ. ಅಂದರೆ ಕೆದ್ಕೋದು ಜಾಸ್ತಿ, ಇನ್ಫಾರ್ಮೇಷನ್ ಕೆದ್ಕೋದು ಜಾಸ್ತಿ. ಏನು ಎನ್ಕ್ವೈರಿ, ಮೂಲ ಅಂತ ಒಂದು ಹೆಸರೇ ಇದೆ ಅದರಲ್ಲಿ. ಆ ಮೂಲೆಯಲ್ಲಿ ಹುಡುಕಿ ಅದು ಏನು ಇನ್ಫಾರ್ಮೇಷನ್ ಇದೆ ತಗೊಳ್ಬೇಕು, ಎಲ್ಲಿ ಏನಿದೆ ಹುಡುಕ್ಬಿಟ್ಟು ನೋಡ್ತಕ್ಕಂಥದ್ದು. ಎಲ್ಲ ಕೆದ್ಕೋದು ಅಂತ ಹೇಳ್ತಾರಲ್ಲ, ಅಥವಾ ಕೆದ್ಕೋ ಅಂತ ಸ್ವಭಾವ ಭಾಳ ಹೆಚ್ಚಾಗಿರುತ್ತೆ. ಭಾಳಷ್ಟು ಇನ್ಫಾರ್ಮೇಷನ್ನು ಮತ್ತು ಬೇಗ ಬೇಗ ಬರ್ತಕ್ಕಂಥ ಇನ್ಫಾರ್ಮೇಷನ್ನು. ಬಹುಶಃ ಮೂಲ ನಕ್ಷತ್ರದವರು ಈ ಪತ್ರಕರ್ತರಾದರೆ ಅಥವಾ ಜರ್ನಲಿಸಮ್ ಮಾಡಿದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಕರೆಕ್ಟಾಗಿ ಹೊಂದುತ್ತೆ. ಎಲ್ಲೆಲ್ಲಿ ಏನೇನು ವಿಚಾರಗಳಾಗಿದೆ ಅವ್ರಿಗೆಲ್ಲ ಅವರ ಒಂದು ಸಮ್ಮುಖದಲ್ಲಿ ಬಂದು ಬೀಳುತ್ತೆ. ಭಾಳ ಇಂಪಾರ್ಟೆಂಟು. ಮತ್ತು ಅದನ್ನು ಫೋರ್ಸ್ ಮಾಡಿ ತಗೊಳ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಕಾನ್ಸ್ಟಿಟ್ಯೂಟು ಹೆಚ್ಚಾಗಿ ಊಟ ಮಾಡ್ತಾರೆ, ಹೆಚ್ಚಾಗಿ ಊಟ ಮಾಡ್ತಕ್ಕಂಥ ಒಂದು ಸ್ವಭಾವ ಇರುತ್ತೆ. ಆದರೆ ಈ ಒಂದು ನರ್ವಸ್ ಪ್ರಾಬ್ಲಮ್ಮು ಅಥವಾ ಹಾರ್ಟ್ ಪ್ರಾಬ್ಲಮ್ಮು ಬರ್ತಕ್ಕಂಥದ್ದು ಸ್ವಲ್ಪ ಮೂಲ ನಕ್ಷತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಅದು ಬಿಟ್ಟರೆ ಇನ್ನು ಮೂಲ ನಕ್ಷತ್ರದವರೆಲ್ಲ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ. ಈ ಮೂಲ ನಕ್ಷತ್ರದವ್ರಿಗೆ ಒಂದು ದೋಷ ಇದೆ. ಏನು ದೋಷ ಅಂದರೆ ಕುಜನ ದೋಷ. ಮೂಲ ನಕ್ಷತ್ರದವ್ರಿಗೆ ಕುಜನ ದೋಷ. ಈ ಕುಜನ ದೋಷ ಅಂತಂದರೆ ಇಲ್ಲಿ ಭ್ರಾತೃ ದೋಷ ಅಂತ ಹೇಳ್ತೀವಿ. ಭ್ರಾತೃ ದೋಷ ಅಂತಂದರೆ ಯಾರ್ಯಾರು ಈ ಮೂಲ ನಕ್ಷತ್ರದವ್ರು ಇರ್ತಾರೆ ಅವರ ಬ್ರದರ್ಸಿಂದ ಸ್ವಲ್ಪ ಟ್ರಬಲ್ ಆಗ್ತಕ್ಕಂಥದ್ದು, ಅಥವಾ ಬ್ರದರ್ಸ್ಗೆ ಅಥವಾ ಎಲ್ಡರ್ ಸಿಸ್ಟರ್ಸ್ಗೆ ಸಬ್ಮಿಷನ್ ಮಾಡ್ತಕ್ಕಂಥದ್ದು. ಏನಾದ್ರೂ ಕೂಡ ನನಗೆ ಹೇಳ್ಬೇಕು ನೀನು ಅಂತ ಒಂಥರ ಅಧಿಕಾರದಿಂದ, ದೋಷದಿಂದ ಏನಾಗುತ್ತೆ ಅಧಿಕಾರ. ಅವ್ರೇನಾದ್ರು ಚಿಕ್ಕವರಾಗ್ಬಿಟ್ರೆ ದೊಡ್ಡವರು ಭಾಳ ಅಧಿಕಾರ, ಮೂಲ ನಕ್ಷತ್ರದವ್ರ ಮೇಲೆ ಭಾಳ ಅಧಿಕಾರ ಮಾಡ್ತಾರೆ. ಭಾಳ ಒಂದು ಸ್ಟ್ರಾಂಗ್ ಆಗಿ ಅಧಿಕಾರ. ಯಾಕೆ ಬರ್ತೀಯ, ಅದು ಬರ್ತೀಯ. ಇವರು ಅಷ್ಟೇ ಒಂದು ಭಯದಿಂದ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ. ಈ ಮೂಲ ನಕ್ಷತ್ರಕ್ಕೆ ಇದು ಕಾರಣ ಏನು ಅಂದರೆ ಮೂಲ ನಕ್ಷತ್ರದವರು ಈ ಕುಜನ ಒಂದು ದೋಷಕ್ಕೆ ಒಳಗಾಗಿರೋದ್ರಿಂದ. ಮತ್ತು ಅದರ ಜೊತೆಗೆ ಈ ಮೂಲ ನಕ್ಷತ್ರದವರು ಕುಜನ ದೋಷದಿಂದ ಇರೋದ್ರಿಂದ ಈ ಬ್ರದರ್ಸಿಂದ ಅಥವಾ ಸಿಸ್ಟರ್ಸಿಂದ ಆಸ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು, ಕಿತ್ಕೊಳ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿದೆ. ಇವರು ಅದಕ್ಕೆ ರಿವೋಲ್ಟ್ ಮಾಡಲ್ಲ. ಅದೊಂದು ಇವ್ರದ್ದು ಒಂದು ನೆಗೆಟಿವ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಸೊ ಸಾಧ್ಯವಾದಷ್ಟು ಇವರು ಒಂದು ಒಳ್ಳೆ ರೀತಿ ಇದ್ದರೆ, ಮೂಲ ನಕ್ಷತ್ರ ಯಾರೇ ಒಳ್ಳೆ ರೀತಿ ಇದ್ದರೆ ಬ್ರದರ್ಸ್ಗೆ ಮತ್ತು ಸಿಸ್ಟರ್ಸ್ಗೆ ಹೆಲ್ಪ್ ಮಾಡಲಿ. ಸ್ವಲ್ಪ ಕನ್ನಿಂಗ್ನೆಸ್ ಇತ್ತು ಅಂತಂದರೆ ಅವರಿಂದ ದೂರ ಉಳಿಯೋದು ಒಳ್ಳೆಯದು. ಯಾಕಂದರೆ ಈ ದೋಷ ಜನ್ಮತಃ ಬಂದಿರೋದ್ರಿಂದ ಇದ್ರದ್ದು ಎಫೆಕ್ಟು. ಒಂದು ಅದೃಷ್ಟ ಏನು ಅಂತಂದರೆ ಯಾರಿಗೆ ಈ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ಯಾರೂ ಇಲ್ಲ, ಸಿಂಗಲ್ ಆಗಿದ್ದಾರೆ ಅಂದ್ರೂ, ನಾನು ಯಾವುದೋ ಒಂದು ಕೇಸ್ ಬಂದಿತ್ತು. ಆ ಟೈಮಲ್ಲಿ ನಾನು ಕೇಸ್ ನೋಡಿದಾಗ ಅವರ ಈ ತಾತನ ಆಸ್ತಿಗೆ ಏನಾಗೋಯ್ತು, ಅವರ ಚಿಕ್ಕಪ್ಪ ದೊಡ್ಡಪ್ಪನ ಇದು ಮಕ್ಕಳು, ದೊಡ್ಡ ಎಲ್ಡರ್ಸ್ ಬ್ರದರ್ಸ್ ಅಂದರೆ ಕಸಿನ್ ಬ್ರದರ್ಸಿಂದ ಕೇಸ್ ಹಾಕುವಂಥದ್ದು, ಅದು ಹಾಕುವಂಥದ್ದೆಲ್ಲ ಬಂದ್ಬಿಡ್ತು. ಅಂದರೆ ದೋಷ ಅಂತ ನಾವು ಏನು ಹೇಳ್ತೀವೋ ಕೆಲವೊಂದು ನಕ್ಷತ್ರಕ್ಕೆ ಆ ಪ್ರಾರಬ್ಧ ಅನ್ನೋದು ಕೆಲವೊಂದು ಸತಿ ಬಿಡಲ್ಲ, ನಮ್ಮನ್ನು ಹುಡ್ಕೊಂಡು ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಏನು ಇದ್ರ ಬದಲು ಅಂತಂದರೆ ಭಾಳ ಸಿಂಪಲ್ಲು. ಇದು ನೋಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಈ ಕ್ಯಾರೆಟ್ ಇದೆಯಲ್ಲ, ಕ್ಯಾರೆಟ್ ಇರ್ತಕ್ಕಂಥ ಪಿಕ್ಚರು. ಅಂದರೆ ಈ ಕ್ಯಾರೆಟ್ಗೆ ಮೇಲೆ ಬರ್ತಕ್ಕಂಥ ಒಂದು ಗ್ರೀನ್ ಕಲರ್ ಎಲೆ ಥರ ಬರುತ್ತೆ ಪಿಕ್ಚರ್. ನೀವು ಆರಾಮಾಗಿ ನೀವು ಗೂಗಲ್ ಮಾಡಿದ್ರೆ 100% ಸಿಗುತ್ತೆ. ಕ್ಯಾರೆಟ್ ಮತ್ತು ಅದು ಕಿತ್ತಿರ್ತಾರಲ್ಲ, ಕ್ಯಾರೆಟ್ ಇದ್ರ ಸಮೇತ ಗಿಡದ ಸಮೇತ ಕಿತ್ತಿದಾಗ ಅದು ಬಂದಿರತಕ್ಕಂಥದ್ದು ಎಲ್ಲ ಫುಲ್ ಪಿಕ್ಚರ್, ಒರಿಜಿನಲ್ ಪಿಕ್ಚರ್ ಇರ್ತಕ್ಕಂಥದ್ದು. ನೀವು ಅದರದ್ದೊಂದು ಪಿಕ್ಚರು ನೀವು ಪರ್ಸಲ್ಲಿ ಇಟ್ಕೊಂಡ್ರೆ ಈ ಕುಜನ ದೋಷ ಈ ಯಾರು ಮೂಲ ನಕ್ಷತ್ರ ಇರುತ್ತೆ ಖಂಡಿತ ಹೋಗುತ್ತೆ. ಆಮೇಲೆ ಈ ಮದುವೆ ವಿಚಾರದಲ್ಲಿ ಯಾರ್ಯಾರಿಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ದಯವಿಟ್ಟು ಯಾವುದೇ ರೀತಿ ಒಂದು ತಲೆ ಕೆಡಿಸ್ಕೋಬೇಡಿ. ತುಂಬ ಜನ ಫ್ಯಾಮಿಲೀಸು ಮೂಲ ನಕ್ಷತ್ರದ ಎಸ್ಪೆಷಲಿ ಹೆಣ್ಣುಮಕ್ಕಳು ಭಾಳ ಸಫರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಒಂದು ಏನು ಹೇಳೋಕ್ಕಾಗಲ್ಲ, ಏನೋ ಒಂದು ರೂಟ್ ತೋರ್ಸೋಕ್ಕಾಗಲ್ಲ. ಈಗ ನಾವು ನಮ್ಮ ಹತ್ರ ಬಂತು ಅಂದರೆ ನಾವು ಒಂದೇ ಮಾತು ಹೇಳೋದು,
ಸೇಮ್ ಇದಿಟ್ಕೊಳ್ಳಿ, ಬೇರೆ ನಕ್ಷತ್ರ ಮಾಡ್ಕೊಳ್ಳಿ, ಅಷ್ಟೇ ಏನಾಗಲ್ಲ. ಯಾಕಂದರೆ ಎಲ್ಲರೂ ಜೀವನ ಮಾಡಲೇಬೇಕು. ಯಾಕಂದರೆ ಇವತ್ತಿನ ಜೀವನದಲ್ಲಿ ಎಷ್ಟೋ ಜನ ಸುಳ್ಳೇಳೆ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಏನು ಮಾಡೋಕ್ಕಾಗುತ್ತೆ? ಹಿರಿಯರೇ ಹೇಳಿದ್ದಾರೆ, 1000 ಸುಳ್ಳು ಹೇಳಿ ಮದುವೆ ಮಾಡುವಂಥ ಹಿರಿಯರೇ ಹೇಳ್ಬಿಟ್ಟಿದ್ದಾರೆ. ಮದುವೆಗೆಲ್ಲ ಅವೆಲ್ಲ ನೋಡ್ಬೇಡಪ್ಪ, ಮದುವೆ ಲೇಟ್ ಆಯಿತು ಅಂದರೆ ಆ ಇಂಪಾರ್ಟೆಂಟ್ ಇಯರ್ಸ್ ಅವರು ಲೂಸ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ನೋಡಿದ್ದೀವಿ 38 ವರ್ಷ, 40 ವರ್ಷ, 45 ವರ್ಷ ಹೆಣ್ಮಕ್ಳಿಗೆ ಮದುವೆನೇ ಆಗಿಲ್ಲ. ಭಾಳ ಕಷ್ಟದ ಜೀವನ ಮಾಡ್ತಾ ಇರ್ತಾರೆ, ಮತ್ತು ಭಾಳ ಒಂದು ತೊಂದರೆದಾಯಕ ಜೀವನ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ, ಸಿಗ್ತಾ ಇರಲ್ಲ, ಭಾಳ ಡಿಲೇ ಆಗ್ತಾ ಇರುತ್ತೆ. ಆ ಇಂಪಾರ್ಟೆಂಟ್ ಏನಂತಾರೆ, ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ಆ ಒಂದು ಪೀರಿಯಡು. ಅದನ್ನೆಲ್ಲ ಅವರು ಆಯಾ ಸಮಯದಲ್ಲಿ ನಾವು ಮಾಡಿಕೊಂಡಾಗ, ಅದಕ್ಕೆ ಹಿಂದಿನ ಕಾಲದಲ್ಲಿ ಆ ತಕ್ಕನಾಗಿ ಯಾವುದೋ ಒಂದು ಇದು ಜಾತಕ ಸರಿ ಇಲ್ವಾ, ಆ ದೋಷ ಈ ದೋಷ ಇದೆಯಾ, ಮುಂದೆ ನೋಡೋಣ ಮಾಡಿಬಿಡು ಅಂತ ಹೇಳ್ತಾ ಇದ್ರು. ಅಂದರೆ ಹಣೆ ಬರ ಇದ್ದಂಗೆ ಆಗುತ್ತೆ ಅಂತ ಅವ್ರು ಹೇಳಿದ್ದು ಅಷ್ಟೇ, ಇನ್ನೇನಿಲ್ಲ. ಅದು ಸತ್ಯ. ಅದು ಈಗ ನಾವು ನಾಗರಿಕತೆಯಾಗಿ ಇಷ್ಟೊಂದು ಅಡ್ವಾನ್ಸ್ ಬಂದರೂ ಕೂಡ ತುಂಬ ನಾವು ಡೆಪ್ತಲ್ಲಿ ಹೋಗಿ ಜ್ಯೋತಿಷ್ಯ ನೋಡ್ಕೊಂಡ್ಬಿಟ್ಟು ಆದಮೇಲೂ ನಾವು ಒಳ್ಳೆ ಹುಡುಗನ್ನ ಒಳ್ಳೆ ಜಾತಕ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಜಾತಕನೇ ನಾವು ನೋಡ್ಕೊಂಡಿರಲ್ಲ. ನಮ್ಮ ಜಾತಕದಲ್ಲಿ ಏನಾದ್ರು ಕಿತ್ತೋಗೋ ಕಾಂಬಿನೇಷನ್ ಇರುತ್ತೆ, ಅಥವಾ ಡಿವೋರ್ಸ್ ಆಗೋ ಕಾಂಬಿನೇಷನ್ ಇರುತ್ತೆ. ಅಂಥ ಕಾಂಬಿನೇಷನ್ನ ನಾವು ಅದನ್ನು ಆಲೋಚನೆ ಬಿಟ್ಬಿಟ್ಟು ಬರ್ತಕ್ಕಂಥವ್ರನ್ನ ನಾವು ದೂಷಿಸಿದ್ರೆ ಖಂಡಿತ ತಪ್ಪಾಗುತ್ತೆ. ನಮ್ಮ ಕರ್ಮಫಲ, ನಮ್ಮ ಜಾತಕ, ನಮ್ಮ ಕಾಯಿಲೆ, ನಮ್ಮ ಎಜುಕೇಷನು, ನಮ್ಮ ಬಿಸ್ನೆಸ್, ನಮ್ಮ ಜಾಬ್, ನನ್ನ ಊಟ ನನ್ನ ಜಾತಕದಲ್ಲಿ ಇರುತ್ತೆ. ಬರ್ತಕ್ಕಂಥವ್ರು ಜಸ್ಟ್ ಆ್ಯಡ್ ಆನ್. ಇಂಥವ್ರು ನನ್ನ ಪಾರ್ಟ್ನರಾಗಿ ಬರ್ತಾರೆ, ಅವ್ರ ಜೊತೆ ಚೆನ್ನಾಗಿರ್ತೀವಿ ಅಂತಂದರೆ ಇಲ್ಲೇ ತೋರಿಸುತ್ತೆ ಚೆನ್ನಾಗಿರ್ತೀವಿ. ಯಾವುದೇ ಪಾರ್ಟ್ನರ್ ಬಂದಿಲ್ಲಿ ಚೆನ್ನಾಗಿರ್ತೀವಿ. ಈ ಮಿಲನ ಮಾಡ್ತಕ್ಕಂಥದ್ದು ಅದೆಲ್ಲ 20-25% ಅದ್ರ ಮೇಲೆ ಇಲ್ಲ. ವಜ್ಜುಕೂಟ, ರಜ್ಜುಕೂಟ, ಮತ್ತು ಗಣಗಳು, ಆ ಗಣ ಈ ಗಣ ಏನೇನೋ ಹೇಳ್ತಾ ಇರ್ತೀರ ನೀವು. ಯಾವ್ದು ರಾಕ್ಷಸ ಗಣ ಅಂತ ಹೇಳ್ತಾರೆ, ಅವ್ರಿಗಾಗಲ್ಲ. ಈಗ ಅದು ಇನ್ನೂ ಲೋಯೆಸ್ಟ್. ಅದು ಇನ್ನೂ ಸ್ವಲ್ಪ ಕುಜದೋಷ, ರಾಹುದೋಷ ಅದಾರು ಸ್ವಲ್ಪ ಸೆಕೆಂಡ್ ಲೆವೆಲ್ಲು. ಅದಕ್ಕಿಂತ ಕಮ್ಮಿ ಲೆವೆಲ್ ಅಂತಂದರೆ ರಾಕ್ಷಸ ಗಣ, ದೇವಗಣ, ಮನುಷ್ಯ ಗಣ. ಅದು ತುಂಬ ಹಿಂದೆ ಹೆಸರು ಮೇಲೆ ಅದನ್ನು ಭಾಗ ಮಾಡ್ತಾಯಿದ್ರು. ಯಾರಿಗೆ ಡೇಟ್ ಆಫ್ ಬರ್ತ್ ಇರಲಿಲ್ಲ, ಟೈಮ್ ಆಫ್ ಬರ್ತ್ ಇರಲಿಲ್ಲ, ಪ್ಲೇಸ್ ಆಫ್ ಬರ್ತ್ ಇರಲಿಲ್ಲ, ಒಂದು ಹೆಸರು ಮೇಲೆ ಇಂತಿಂಥ ಹೆಸರು ಇರೋರೆಲ್ಲ ಇಂತಿಂಥ ಗಣದವರು ಅಂಥೇಳಿ ಮಾಡಿರ್ತಕ್ಕಂಥದ್ದು. ಸೊ ಅವ್ರಿಗೆ ಬಂದು ಯಾರ ಹತ್ರ ಪುರೋಹಿತರು ಕೇಳೋರು, ಮದುವೆ ಮಾಡ್ಕೋಬೋದಾ ಅಂತ, ನಿನ್ನ ಹೆಸರು ಹೇಳಯ್ಯ ಅಂತೇಳಿ ಆ ಒಂದು ಬಂದಿರತಕ್ಕಂಥ ಅಕ್ಷರದಿಂದ ಯಾವ ರಾಶಿ ಬರ್ಬೋದು ಅಂತ ನೋಡೋರು. ಈ ಹುಡುಗಿಯ ಹೆಸರಿಂದ ಯಾವ ರಾಶಿ ಬರ್ಬೋದು ಅಂತ ನೋಡೋರು. ಆ ರಾಶಿಗೆ ಅದಕ್ಕೆ ಸ್ವಲ್ಪ ಪಟ್ಟಿ ಮಾಡಿರೋರು, ದೇವಗಣ, ಮನುಷ್ಯಗಣ, ರಾಶಗಣ. ಸೊ ಅದ್ರ ಬೇಸಿಸ್ ಮೇಲೆ ಇವರಿಗೆ ಮದುವೆ ಆಗೋಗಿ ಅಂತ ಹೇಳೋರು. ಯಾರು ಈ ಡೇಟಾ ಬೇಸ್ ಗೊತ್ತಿರಲಿಲ್ಲ, ಸ್ವಲ್ಪ ವೀಕರ್ ಸೆಕ್ಷನ್ ಇರ್ತಕ್ಕಂಥವ್ರು, ಸ್ವಲ್ಪ ಆಗಿಂದ ನಾಲೆಜ್ ಇಲ್ಲದೆ ಇರ್ತಕ್ಕಂಥವ್ರು ಬಂದು ಅದು ಕ್ರಮೇಣ ಅದು ಮುಂದೆ ಬಂದು ಜ್ಯೋತಿಷ್ಯದಲ್ಲಿ ಬಂದು ಅವಾಗ ಸಪ್ತಮದಲ್ಲಿರ್ತಕ್ಕಂಥ ಗ್ರಹ, ಪಂಚಮದಲ್ಲಿರ್ತಕ್ಕಂಥ ಗ್ರಹ, 11ನೇ ಮನೇಲಿರ್ತಕ್ಕಂಥ ಗ್ರಹ, ಪಾಪಗ್ರಹ, ಪುಣ್ಯಗ್ರಹ ಅಂತ ಸೆಕೆಂಡ್ ಲೆವೆಲ್ ಬಂತು. ಈಗ ಥರ್ಡ್ ಲೆವೆಲ್ ನಕ್ಷತ್ರ ನಾಡಿ ಬರ್ತಾ ಇದೆ. ಸೊ ನಕ್ಷತ್ರ ನಾಡಿ ಥರ್ಡ್ ಲೆವೆಲಲ್ಲಿ ಡೆಫಿನೆಟ್ಲಿ ನಮ್ಮ ಮದುವೆ ಜೀವನ ಹೇಗಿರುತ್ತೆ, ಹೇಗಿರಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತಾ, ನಮ್ಮ ಜೀವನ ಯಾರು ಮಾಡ್ಕೊಂಡ್ರು ಚೆನ್ನಾಗಿರುತ್ತಾ ಅಥವಾ ಯಾರು ಮಾಡ್ಕೊಂಡ್ರು ಕೆಟ್ಟೋಗುತ್ತಾ, ಎವ್ರಿಥಿಂಗ್ ವಿ ಕ್ಯಾನ್ ಸಿ.